ಅಂದರೆ RSS ಬ್ಯಾನ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 2 ಬಾರಿ RSS ಬ್ಯಾನ್ ಮಾಡಲಾಗಿತ್ತು, ಅವ್ರು ಕೈಕಾಲು ಹಿಡಿದ್ರು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಮೊದಲನೇದಾಗಿ ಇವರ ಅಂದ್ರೆ ಖರ್ಗೆ ಅವರ ದೊಡ್ಡ ಖರ್ಗೆ ಅವರ ಲೀಡರಾದಂಥ ರಾಹುಲ್ ಗಾಂಧಿ ಅವರ ಅಜ್ಜಿ ಅವರ ಮುತ್ತಾತ ಇವರೆಲ್ಲ ಪ್ರಯತ್ನ ಮಾಡಿದ ನಂತರ ಅವರು ವಿಫಲರಾದ್ರು. ಯಾರು ಬ್ಯಾನ್ ಅನ್ನು ಹಿಂದೆ ತೆಗೆದಿಲ್ಲ, ಸರ್ಕಾರ ಹಿಂದೆ ತೆಗೆದಿಲ್ಲ ಬ್ಯಾನ್. 75ರಲ್ಲಿ ಬ್ಯಾನ್ ಆದಾಗ ಸರ್ಕಾರವೇ ಹೋಯಿತು. ಮತ್ತು ಅದಕ್ಕಿಂತ ಮೊದಲ ನೆಹರು ಅವರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಆದ ನಂತರ ಒಂದು ಆಯೋಗ ರಚನೆ ಮಾಡಬೇಕಾಗ್ತದೆ. ಬ್ಯಾನ್ ಆದ ನಂತರ ಆ ಆಯೋಗದಲ್ಲಿ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲ ಅಂತ ಕಾರಣಕ್ಕೆ ಹೇಳ್ತಾರೆ. ಖರ್ಗೆ ಅವರಿಗೆ ತಮಗೆ ಎಷ್ಟು ಬೇಕಷ್ಟು ಉಳಿದಂತ ಹೇಳ್ತಾರೆ. ಎರಡನೇದ್ದು, ಈಗ ಅಜ್ಜಿ ಆಯಿತು, ಮುತ್ತಜ್ಜ ಆಯಿತು, ಈಗ ರಾಹುಲ್ ಗಾಂಧಿ. ಇವರು ಯಾರು ಏನು ಮಾಡೋಕ್ಕಾಗಲ್ಲ, ನಮ್ಮನ್ನೆಲ್ಲ ಬಂಧಿಸಿದ್ರು, ಎಲ್ಲ ಮಾಡಿದ್ರು, ಎಲ್ಲವೂ ಆಗಿದೆ. ಆದರೆ ಮೊದಲೇ ಅವ್ರು ಏನು ಹೇಳ್ತಾರೆ, ನಾವು ಬಂದರೆ ಅಂತ ಹೇಳಿದ್ದಾರೆ. ಜೀವನದ ಇನ್ನು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಹೀಗಾಗಿ ಅವರು ಸಕಲ ಕನಸು ಕಾಡ್ಕೊಂಡು ಆನಂದ ಪಡ್ತಿರಲಿ. RSS 100 ವರ್ಷಗಳನ್ನು ಪೂರೈಸ್ತಾ ಇದೆ, ಅದು ಬೆಳೀತಾ ಹೋಗ್ತದೆ. ಮತ್ತು ಐಡಿಯಾಲಜಿ ಏನು, ನಿಮ್ಮ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಏನಿದೆಯಲ್ಲ, ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ರಿಜೆಕ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್. ಈ ವಿಚಾರ, ನಿಮ್ಮ ವಿಚಾರಧಾರೆಯನ್ನು ನಿರಾಕರಣೆ ಮಾಡಿದ್ದಾರೆ. ಜಗತ್ತಿನ ಮತ್ತು ದೇಶದ ಜನ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಚಾರಧಾರೆಯನ್ನು ಒಪ್ಪಿಕೊಂಡಿದ್ದಾರೆ. ನೀವೆಂದೂ ಅಧಿಕಾರಕ್ಕೆ ಬರಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಇದೇ ಸರ್ತ ಏನೋ ಅಧಿಕೃತ ವಿರೋಧ ಪಕ್ಷ ಆಗಿದ್ದೆ ನಿಮ್ಗೆ ಗೌರವ. ಆ ಮೀಟಿಂಗ್ನಲ್ಲಿ ನಮ್ಮ ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಮತ್ತು ಯಾರಿಗೇನಾದರೂ ಕೆಲವರಿಗೆ ಸಮಸ್ಯೆಗಳಿತ್ತು ಅದನ್ನು ಕರೆದು ಅವರಿಗೆಲ್ಲರಿಗೂ ನಾವು ತಿಳುವಳಿಕೆ ಹೇಳುವ ಕೆಲಸವನ್ನು ಮಾಡಿದ್ವಿ. ಸರ್, ಇನ್ನೊಂದು ಸರ್, ರವಿಕುಮಾರ್ ಅವರ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ರವಿಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ಏನು ಮಾಡ್ತಾ ಇದೆ, ಅವರು ಅಕಸ್ಮಾತ್ ಅದು ಅಂದಿರ್ತ ಬಂದರೆ FIR ಮಾಡಿ ಎಂಕ್ವೈರಿ ಒಮ್ಮೆಲೆ ಬಂಧಿಸಿ ಅವ್ರನ್ನ ಜೈಲಿಗೆ ಹಾಕಬೇಕಂತನ್ನುವಂಥದ್ದು ರೀತಿಯಲ್ಲಿ ಏನೋ ಒಂದು ಕಾಂಗ್ರೆಸ್ ಪಾರ್ಟಿ ಟ್ರೀಟ್ಮೆಂಟ್ ಮತ್ತು ಒತ್ತಾಯ ಮಾಡ್ತಾ ಇದೆ. ಮತ್ತು ಕೆಲವು ಸಂಘ ಅನ್ನುವಂಥವ್ರ ಹೆಸರಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಅಲ್ಲಿ ಒಬ್ಬ ಅಡಿಷನಲ್ ಎಸ್ಪಿಗೆ ಹೊಡೆಯಕ್ಕೆ ಹೋದ್ರು CM. ಅವಾಗೇನಾಗಿತ್ತು ನಿಮಗೆ, ಒಬ್ಬ IAS ಅಧಿಕಾರಿನ ಪಕ್ಕದಲ್ಲಿ ಹಾಕ್ಬೇಕಪ್ಪ ಅಂತ ಕೇಳಿದ್ರು ವೇದಿಕೆಗಳು. ಸಾಮಾನ್ಯವಾಗಿ ನಾನು ವಿಶ್ವಾಸ ನೋಡಿದ್ದೇನಪ್ಪ, ಗಳು ಕೂತಿರ್ತಾರೆ ವೇದಿಕೆ ಮೇಲೆ, ನೀವಿಲ್ಲ ಕೂಡ ಕೇಳಿದ್ರು ಅಂತ ಹೇಳಿ ಅಪಮಾನ ಮಾಡಿದ್ದಾರೆ. ಅವಾಗೇನಾಗಿತ್ತು, ಹಲವಾರು ಜನರಿಗೆ ಮುಖ್ಯಮಂತ್ರಿಗಳು ಅಪಮಾನ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಅವಾಗೇನಾಗಿತ್ತು, ರವಿಕುಮಾರ್ ಆ ಸ್ಟೇಟ್ಮೆಂಟ್ಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗೆ ಅವರು ಹೇಳಿದ್ದು ತಪ್ಪು ಅಂತಾದರೆ ಎಂಕ್ವೈರಿ ಆಗಲಿ, FIR ಆಗಲಿ, ಅದೇನು FIR ಆಗಿದೆ, ಅದು FSL ಇತ್ಯಾದಿ ಆಗಲಿ, ತರಾತುರಿಯಲ್ಲಿ ಬಂಧಿಸ್ಬೇಕು ಅಂತ ಹೇಳಿ ಈ ಎಲ್ಲ ವಿಷಯಗಳನ್ನು ನಾನೇನು ಹೇಳಿದ್ನಲ್ಲ, ಈಗ ಇವರೆಲ್ಲ ಸ್ಟೇಟ್ಮೆಂಟು, IPL, ವಾಲ್ಮೀಕಿಯಲ್ಲಿ ಅವರಿಗಾದಂಥ ಹಿನ್ನಡೆ, ಇದನ್ನೆಲ್ಲ ಮರೆಮಾಚೋದಕ್ಕೆ ರವಿಕುಮಾರ್ ಅರೆಸ್ಟ್ ಮಾಡಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗಬೇಕು ಅನ್ನುವಂಥ ಒಂದು ದುರುದ್ದೇಶ. ರಾಜ್ಯದ ಮುಖ್ಯಮಂತ್ರಿಗಳು ಎಂಥ ದುಸ್ಥಿತಿ ಬಂದದಂತಂದ್ರೆ, ನಾನೇ ಮುಖ್ಯಮಂತ್ರಿ 5 ವರ್ಷ ನಾನೇ ಇರ್ತೇನೆ, ನನ್ನನ್ನು ಬಿಟ್ಟು ಮೇಲೆ ಯಾರೂ ಇಲ್ಲ, ನಾನೇ ಇರ್ತೇನೆ, ನನ್ನನ್ನು ಯಾರು ತೆಗೆಯಕ್ಕೆ ಸ್ಥಿತಿ ರಾಜ್ಯದಲ್ಲಿ ಬರ್ತಿದೆ ಅನ್ನುವಂಥದ್ದು ರಾಜ್ಯದ ಜನ ಅರ್ಥ ಮಾಡಬೇಕು. 136 ಸೀಟುಗಳಿಗೆ ಕೊಟ್ಟು ರಾಜ್ಯದಲ್ಲಿ ಗೊಂದಲ, ಅಸ್ಥಿರತೆ, ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿಯ ಶಾಸಕರುಗಳು, ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳು ಎಲ್ಲರೂ ಅತ್ಯಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. BR ಪಾಟೀಲ್ ಹೇಳಿದ್ರು, ದೇಶದಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಇತ್ತು ಕರ್ನಾಟಕದಲ್ಲಿ. ಕೆಲಸ ಮಾಡಿಸೋದಕ್ಕೆ ದುಡ್ಡಿಲ್ಲ ಅಂತ ರಾಯ್ ರೆಡ್ಡಿ ಅವರು ಹೇಳಿದರು. ರಾಯ್ ರೆಡ್ಡಿ ಅವರ ಆರ್ಥಿಕ ಸ್ಥಿತಿ ಗಂಭೀರ. BR ಪಾಟೀಲ್ ದುಡ್ಡು ಕೊಟ್ಟವರ ಗಂಟೆ ಮನೆ ಅಂತ ಹೇಳಿದ್ರು.
ರಾಜೀವ್ ಕಾಗೆ ಅವರಂತೂ ಇನ್ನುಡಿಸಿಲ್ಲ ಸರ್ಕಾರ. NY ಗೋಪಾಲ್ ಕೃಷ್ಣ ಅವರು ಯಾರು ಇನ್ನೂ ಅನೇಕರಿದ್ದಾರೆ. ಇದ್ರ ಜೊತೆಗೆ ಪರಮೇಶ್ವರ್ ಅವರು ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯನ ಹತ್ರ ದುಡ್ಡಿಲ್ಲ, ಕೇಂದ್ರ ಸರ್ಕಾರಕ್ಕೆ ಕೇಳ್ರಿ ಅಂತಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ಸ್ಥಿತಿ ಅತ್ಯಂತ ಚೆನ್ನಾಗಿದೆ. ಕರೆಕ್ಟಾಗಿ ಪ್ರಾಜೆಕ್ಟ್ ಕೊಟ್ಟರೆ ಅದನ್ನು ಕೊಡ್ತಾ ಇದೀವಿ. ಅಲ್ಲಿ ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕೊಡಲ್ಲ. ನಮ್ಮ ರೆವಿನ್ಯೂ ಡೆಫಿಷಿಯಟ್ ಸಹಿತ ಫಸ್ಟ್ ಟೈಮ್ ವಿತೌಟ್ ಡೆಫಿಷಿಯಟ್ ಇದೆ. ಅಷ್ಟು ಪ್ರಮಾಣದಲ್ಲಿ ಇವತ್ತು ಕೇಂದ್ರ ಸಶಕ್ತವಾದಂತಹ ಒಂದು ಆರ್ಥಿಕ ಸ್ಥಿತಿ ಏನಾದರೂ ರಾಜ್ಯ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ನೋಡಿದರೆ ಬಹಳ ಚಿಕ್ಕ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ. ಹಾಗಾಗಿ ಈ ಎಲ್ಲ ಘಟನೆಗಳನ್ನು ಮರೆಮಾಚಲಿಕ್ಕೆ ಕೋವಿಡ್ ವ್ಯಾಕ್ಸಿನ್ ವಿಷಯವನ್ನು ಎತ್ತಿ ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿಯ ಒಂದು ದರಿದ್ರವಾದಂತಹ ಒಂದು ಮಾನಸಿಕತೆ ಮೆಂಟಾಲಿಟಿ ಎಲ್ಲಿಗೆ ಬಂದಿದೆ ಅಂತಂದ್ರೆ 64 ವರ್ಷ ಆಡಳಿತ ಮಾಡಿದಂತಹ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ಸ್ವದೇಶಿ ವ್ಯಾಕ್ಸಿನ್ ಮಾಡಲಿಲ್ಲ. ಯಾವ್ಯಾವ ವ್ಯಾಕ್ಸಿನ್ಗಳನ್ನು ಈ ಮೊದಲು ಕೊಡ್ತಾ ಇದ್ರು ಎಲ್ಲ ವ್ಯಾಕ್ಸಿನ್ಗಳು ಇಂಪೋರ್ಟ್ ಆಗಿ ಬರ್ತಾ ಇದ್ವು ಮತ್ತು ವಿದೇಶದಲ್ಲಿ 10, 20, 50 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಬರೋದು. ನಾವು ದೇಶೀಯ ವ್ಯಾಕ್ಸಿನನ್ನು ಡೆವಲಪ್ ಮಾಡಿ 240 ಡೋಸ್ಗಳನ್ನು ಕೊಟ್ಟರು. 140 ಡೋಸ್. ಸುಮಾರು 110-120 ಕೋಟಿ ಜನ ಇದನ್ನು ತೆಗೆದುಕೊಂಡಿದ್ದಾರೆ. 150 ದೇಶದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಆದರೆ ಈ ವ್ಯಾಕ್ಸಿನನ್ನು ಡಿಫೇಮ್ ಮಾಡ್ಲಿಕ್ಕೆ ಹೋಗ್ತಾರೆ. ಇವೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯ ಟ್ವೀಟ್ ಮಾಡಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಮೋದಿಯವರನ್ನ ವಿರೋಧಿಸುವ ಬರದಲ್ಲಿ ದೇಶದ ಸಾಧನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ದೇ ಆರ್ ಅಪೋಸಿಂಗ್ ನೇಷನ್ ಇಟ್ಸೆಲ್ಫ್. ದೇಶದ ಸಾಧನೆಯಿಂದ ಅಚೀವ್ಮೆಂಟ್ ಆಫ್ ದಿ ಮೋದಿ ವಿರೋಧ ಮಾಡ್ತೀರಾ ಮಾಡಿ, ಅದರ ಅಚೀವ್ಮೆಂಟ್ ಆಫ್ ಭಾರತ ಇದು. ಒಂದೇ ಒಂದು ವ್ಯಾಕ್ಸಿನ್ ಬಂದಿರಲಿಲ್ಲ. ಆ ವ್ಯಾಕ್ಸಿನನ್ನು ಇವತ್ತು ಯಾವುದೇ ಆಧಾರ ಇರಲ್ಲ, ವಿತೌಟ್ ಎನಿ ಬೇಸಿಸ್ 150 ದೇಶದಲ್ಲಿ ವ್ಯಾಕ್ಸಿನ್ ಹೋಗಿದೆ. 110 ಕೋಟಿ ಜನಕ್ಕೆ ಇದು ಅಡ್ಮಿನಿಸ್ಟರ್ ಆಗಿದೆ. ಇದೆಲ್ಲ ಆದ ನಂತರವೂ ಸಹಿತ ದೇಶದ ಒಂದು ಸಾಧನೆಯನ್ನು ಈ ರೀತಿ ಅಪಮಾನಗೊಳಿಸ್ತಾ ಇರುವಂಥದ್ದು ಒಂದು ರೀತಿಯ ದೇಶದ ಸೈಂಟಿಫಿಕ್ ಸಮುದಾಯಕ್ಕೆ ಮಾಡಿದಂಥ ಅಪಮಾನ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಕನಿಷ್ಠ ಪಕ್ಷ ಈಗ ಅನೇಕ ತಜ್ಞರು ಈ ರೀತಿ ಆಗಿಲ್ಲ, ಇದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಆಧಾರ ಇಲ್ಲ ಅಂತ ಹೇಳಿದ್ರೆ ಅವರದ್ದು ಮುಖ್ಯಮಂತ್ರಿಗಳು ಕ್ಷಮೆ ಕೊಡ್ತಾರೆ.